ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಕರ್ಣ ಸೀರಿಯಲ್ ನ ಫ್ಯಾನ್ಸ್ ಗೆ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು. ಎಸ್, ಕರ್ಣ ಸೀರಿಯಲ್ ನ ಫ್ಯಾನ್ಸ್ ಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಕರ್ಣ ಸೀರಿಯಲ್ ಗೋಸ್ಕರ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ರ. ನಿನ್ನೆ ತಾನೇ ಕರ್ಣ ಸೀರಿಯಲ್ ಯಾವಾಗಿಂದ ಪ್ರಸಾರ ಆಗುತ್ತೆ ಅನ್ನೋದು ನಿಮ್ಮೆಲ್ರಿಗೂ ಸಹ ಗೊತ್ತಾಗಿದೆ. ಇದೇ ಜೂನ್ 16ರಿಂದ ನಮ್ಮ ಕರ್ಣ ಸೀರಿಯಲ್ ರಾತ್ರಿ 8 ಗಂಟೆಗೆ ಜೀ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ. ಅಂಡ್ ಈ ಒಂದು ಸೀರಿಯಲ್ ಅಲ್ಲಿ 3 ಪಿಲ್ಲರ್ಸ್ ಆದಂತವ್ರು ಅಂತಂದ್ರೆ ನಮ್ಮ ಕಿರಣ್ ರಾಜ್ ಅವರಾಗಿರ್ಬೋದು, ಭವ್ಯ ಗೌಡ ಅವರಾಗಿರ್ಬೋದು, ಹಾಗೆ ನಮ್ರತಾ ಗೌಡ ಅವರಾಗಿರ್ಬೋದು. ಈ ಒಂದು ಸೀರಿಯಲ್ಗೆ ಕಿರಣ್ ರಾಜ್ ಅವ್ರ ಹೀರೋ ಅಂತ ಅಂದಾಗ ಒಂದಿಷ್ಟು ಫ್ಯಾನ್ಸ್ ಗಳು ಹುಟ್ಟಾಕೊಂಡ್ರು ಈ ಒಂದು ಸೀರಿಯಲ್ಗೆ. ಅಂಡ್ ಈ ಒಂದು ಸೀರಿಯಲ್ಗೆ ಭವ್ಯ ಗೌಡ ಅವರು ಹೀರೋಯಿನ್ ಅಂತ ಗೊತ್ತಾದಾಗ ಆ ಫ್ಯಾನ್ ಬೇಸ್ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ಈ ಸೀರಿಯಲ್ಗೆ ನಮ್ರತಾ ಗೌಡ ಅವರು ಇನ್ನೊಂದು ಹೀರೋಯಿನ್ ಆಗಿ ಬರ್ತಿದ್ದಾರೆ ಅಂತ ಗೊತ್ತಾದಾಗ ಅಂಡ್ ಸಿಕ್ಕಾಪಟ್ಟೆ ಹೇಟ್ರೆಡ್ ಭವ್ಯ ಅವ್ರ ಬಗ್ಗೆನೂ ಕೂಡ ಇತ್ತು ಅಂಡ್ ನಮ್ರತಾ ಗೌಡ ಅವ್ರ ಬಗ್ಗೆನೂ ಇತ್ತು. ಇಲ್ಲಿ ಭವ್ಯ ಗೌಡ ಅವರ ಫ್ಯಾನ್ಸ್ ಏನ್ ಹೇಳ್ತಿದ್ರು ಅಂತಂದ್ರೆ, ಕಿರಣ್ ರಾಜ್ ಅವ್ರಿಗೆ ಭವ್ಯ ಗೌಡ ಅವ್ರ ಹೀರೋಯಿನ್ ಆಗಲ್ವಾ, ಹಾಗಿದ್ರೆ ನಮ್ರತಾ ಗೌಡ ಅವರೇ ಹೀರೋಯಿನ್, ನಮ್ರತಾ ಗೌಡ ಅವ್ರ ಹೀರೋಯಿನ್ ಆದ್ರೆ ನಮ್ ಭವ್ಯ ಗೌಡ ಅವ್ರು ಏನ್ ಈ ಸೀರಿಯಲ್ ಅಲ್ಲಿ, ಸೊ ಅವ್ರು ಭವ್ಯ ಗೌಡ ಅವ್ರನ್ನ ಸೈಡ್ ಲೈನ್ ಮಾಡಿದ್ರು ಅಂತಂದ್ರೆ ನಾವ್ ಈ ಸೀರಿಯಲ್ ನೋಡಲ್ಲ ಅಂತ ಹೇಳಿ ಭವ್ಯ ಗೌಡ ಅವ್ರ ಫ್ಯಾನ್ಸ್ ಹೇಳ್ತಿದ್ರು. ಅಂಡ್ ನಮ್ರತಾ ಗೌಡ ಅವ್ರ ಫ್ಯಾನ್ಸ್ ಏನಂತ ಹೇಳ್ತಿದ್ರು ಅಂತಂದ್ರೆ, ಕಿರಣ್ ರಾಜ್ ಅವ್ರಿಗೆ ನಮ್ರತಾ ಗೌಡ ಅವರು ಜೋಡಿ ಆದ್ರೆ ಮಾತ್ರ ನಾವ್ ಈ ಸೀರಿಯಲ್ ಅನ್ನ ನೋಡ್ತೀರಿ, ಭವ್ಯ ಗೌಡ ಅವ್ರನ್ನ ಕಿರಣ್ ರಾಜ್ ಅವ್ರಿಗೆ ಜೋಡಿ ಮಾಡಿದ್ರೆ ನಾವ್ ಈ ಸೀರಿಯಲ್ ನೋಡಲ್ಲ ಅಂತ ಹೇಳಿ ನಮ್ರತಾ ಗೌಡ ಅವರ ಫ್ಯಾನ್ಸ್ ಹೇಳ್ತಿದ್ರು. ಯಾಕೆ ಅಂತಂದ್ರೆ ಅಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಅನ್ನೋದು ಇತ್ತು. ಇಬ್ರು ಹೀರೋಯಿನ್ ಇದಾರೆ, ಬಟ್ ಒಬ್ರೇ ಹೀರೋ ಇದಾರೆ. ಸೊ ಅದಕ್ಕೋಸ್ಕರ ಒಂದಿಷ್ಟು ಕನ್ಫ್ಯೂಷನ್ ಇತ್ತು. ಲೈಕ್ ಇಬ್ರು ಹೀರೋಯಿನ್ಗೆ ಇಬ್ರು ಹೀರೋ ಇರ್ಬೇಕಲ್ಲ, ಅವಾಗ್ಲೇ ತಾನೇ ಯಾರಿಗೆ ಜೋಡಿ ಆಗ್ತಾರೆ ಅನ್ನೋದು ಗೊತ್ತಾಗೋದು ಅನ್ನೋ ರೀತಿ ಇತ್ತು. ಸೊ ಈಗ ಆ ಕನ್ಫ್ಯೂಷನ್ಸ್ಗೆಲ್ಲ ತೆರೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಈ ಒಂದು ಕರ್ಣ ಸೀರಿಯಲ್ ಅಲ್ಲಿ ಇಬ್ರು ನಾಯಕ ನಟರಿದ್ರೆ ಇಬ್ರು ನಾಯಕಿ ನಟರು ಕೂಡ ಇದ್ದಾರೆ. ನಾಯಕ ನಟ ಅಂತ ಹೇಳೋದಿಕ್ಕಾಗೋದಿಲ್ಲ, ಬಟ್ ಅದೇ ರೇಂಜ್ಗೆ ಒಂದು ಪಾತ್ರವನ್ನ ನಿರ್ವಹಿಸ್ತಿದ್ದಾರೆ. ಅಂಡ್ ಈ ಪಾತ್ರನ ನಿರ್ವಹಿಸೋದಕ್ಕೆ ಬರ್ತಿರೋದು ಯಾರು ಅಂತಂದ್ರೆ, ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 10 ವಿನ್ನರ್ ಆದಂತಹ ಕಾರ್ತಿಕ್ ಮಹೇಶ್ ಅವರು ಈ ಒಂದು ಸೀರಿಯಲ್ ಅಲ್ಲಿ ನಟನೆಯನ್ನ ಮಾಡೋದಕ್ಕೆ ಬರ್ತಿದ್ದಾರೆ. ಎಸ್, ಕಾರ್ತಿಕ್ ಮಹೇಶ್ ಅವರು ಸೀರಿಯಲ್ ಶುರುವಲ್ಲಿ ನಮ್ರತಾ ಗೌಡ ಅವರಿಗೆ ಜೋಡಿ ಆಗಿರ್ತಾರೆ ಅಂತ ಹೇಳಲಾಗ್ತಿದೆ. ಅಂಡ್ ಭವ್ಯ ಗೌಡ ಅವರು ಮತ್ತೆ ಕಿರಣ್ ರಾಜ್ ಅವ್ರ ಮಧ್ಯೆ ಒಂದು ಕ್ಯೂಟ್ ಲವ್ ಸ್ಟೋರಿ ಇರುತ್ತೆ ಅನ್ನೋದು ಸಹ ಗೊತ್ತಾಗ್ತಿದೆ. ಒನ್ ಸೈಡೆಡ್ ಲವ್ ಸ್ಟೋರಿ ಅನ್ನೋದು ಸದ್ಯಕ್ಕೆ ಇವಾಗ ಗೊತ್ತಾಗಿರುವಂತಹ ಮಾಹಿತಿ. ಭವ್ಯ ಗೌಡ ಅವರಿಗೆ ಕಿರಣ್ ರಾಜ್ ಅವ್ರ ಮೇಲೆ ಫೀಲಿಂಗ್ಸ್ ಇದೆ ಅನ್ನೋದು ನಮ್ಗೆಲ್ರಿಗೂ ಸಹ ಗೊತ್ತಾಗಿದೆ. ಬಟ್ ಕಿರಣ್ ರಾಜ್ ಅವ್ರಿಗೆ ನಮ್ರತಾ ಗೌಡ ಅವ್ರ ಮೇಲೆ ಫೀಲಿಂಗ್ಸ್ ಇದೆಯಾ ಅಥವಾ ಭವ್ಯ ಗೌಡ ಅವ್ರ ಮೇಲೆ ಫೀಲಿಂಗ್ಸ್ ಇದೆಯಾ ಅನ್ನೋದು ಇದುವರೆಗೂ ಸಹ ಅದು ಒಂದ್ ರೀತಿ ಗುಟ್ಟಾಗಿನೇ ಉಳ್ಕೊಂಡಿದೆ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಕಾರ್ತಿಕ್ ಮಹೇಶ್ ಅವರ ಎಂಟ್ರಿ ಆಗಿದೆ. ಅಂಡ್ ಕಾರ್ತಿಕ್ ಮಹೇಶ್ ಅವರು ನಮ್ರತಾ ಗೌಡ ಅವ್ರಿಗೆ ಜೋಡಿ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಸ್ಟೋರಿನ ನೆನ್ಸ್ಕೊಳ್ತಿದ್ರೇನೆ ಒಂದ್ ಸ್ವಲ್ಪ ರೋಮಾಂಚನ ಆಗ್ತಿದೆ. ಈ ಸ್ಟೋರಿ ಹೇಗ್ ಬರ್ಬೋದು ಒಂಥರ ಕುತೂಹಲ ಜಾಸ್ತಿ ಆಗ್ತಿದೆ. ಬೇಗ ನೋಡ್ಬೇಕು, ಬೇಗ ಸ್ಟಾರ್ಟ್ ಆಗ್ಲಿ. ಲೈಕ್ ಜೂನ್ 16 ಅನ್ನೋದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಕರ್ಣ ಸೀರಿಯಲ್ ಶುರು ಆಗುತ್ತೆ ಅಂತ ಹೇಳಿ. ಬಟ್ ಆದ್ರೂ ಸಹ ಇವು ಯಾವಾಗ ಬರುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡೋದಕ್ಕೆ ವೇಟ್ ಮಾಡ್ತಿದ್ದೀರಿ ಅನ್ನೋ ತರ ಕಾಯ್ಕೊಂಡಿದೀವಿ ಈ ಒಂದು ಸೀರಿಯಲ್ಗೋಸ್ಕರ. ಅಂಡ್ ಇವಾಗ ಕಾರ್ತಿಕ್ ಮಹೇಶ್ ಅವ್ರನ್ನ ಈ ಒಂದು ಸೀರಿಯಲ್ಗೆ ಸೆಲೆಕ್ಟ್ ಮಾಡ್ಕೊಂಡಿರೋದು ಸೀರಿಯಲ್ಸ್ ಫ್ಯಾನ್ಸ್ ಗಳಿಗೆ ಇನ್ನಷ್ಟು ಜೋಶ್ ಕೊಟ್ಟಂಗಾಗಿದೆ. ಅಂಡ್ ಇನ್ನಷ್ಟು ವೇಟ್ ಮಾಡೋದು ಜಾಸ್ತಿ ಆಗ್ತಿದೆ. ಲೈಕ್ ಈ 4 ಜನನ ಒಟ್ಟಿಗೆ ಯಾವಾಗ ನೋಡ್ತೀರಿ ಅಂತ ಕಾಯುವಿಕೆ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಅಂಡ್ ಈ 4 ಪಿಲ್ಲರ್ಸ್ ಏನಿದ್ದಾರೆ, ಕಾರ್ತಿಕ್ ಅವರಾಗಿರ್ಬೋದು, ಭವ್ಯ ಗೌಡ ಅವರಾಗಿರ್ಬೋದು, ನಮ್ರತಾ ಗೌಡ ಅವರಾಗಿರ್ಬೋದು ಅಥವಾ ಕಿರಣ್ ರಾಜ್ ಅವರಾಗಿರ್ಬೋದು, ಯಾರು ಸಹ ಈ ಸೀರಿಯಲ್ಗೆ ಬೇಡವಾಗಿತ್ತು ಅನ್ನೋಂತಹ ಸೆಲೆಕ್ಷನ್ ಅಲ್ವೇ ಅಲ್ಲ. ಅಂಡ್ ಈ ಕರ್ಣ ಸೀರಿಯಲ್ ಟೀಮ್ ಕಡೆಯಿಂದ ಈ ಒಂದು ಆಕ್ಟರ್ ಸೆಲೆಕ್ಷನ್ ತುಂಬಾನೇ ಸ್ಮಾರ್ಟ್ ಆಗಿ ನಡೀತಿದೆ ಅಂತಾನೆ ಹೇಳ್ಬೋದು. ಅಂಡ್ ಬರೀ ಇವರೇ ಅಲ್ಲ, ಬೇರೆ ಆರ್ಟಿಸ್ಟ್ಗಳು, ಬೇರೆ ಕೋ ಆರ್ಟಿಸ್ಟ್ಗಳು ಸಹ ಲೈಕ್ ಕಿರಣ್ ರಾಜ್ ಅವರ ತಂದೆ ತಾಯಿ ಪಾರ್ಟ್ ಮಾಡ್ತಿರೋಂಥವ್ರಾಗಿರ್ಬೋದು, ಭವ್ಯ ಗೌಡ ಅವರ ತಂದೆ ತಾಯಿ ಪಾರ್ಟ್ ಮಾಡ್ತಿರೋಂಥವ್ರಾಗಿರ್ಬೋದು, ಯಾರೇ ಆಗಿರ್ಬೋದು ಅಥವಾ ಬೇರೆ ಯಾರೇ ಕೋ ಆರ್ಟಿಸ್ಟ್ಗಳು ಇದ್ರೂ ಸಹ ಜನಗಳಿಗೆ ತುಂಬಾ ಇಷ್ಟ ಆಗುವಂತಹ ಆಕ್ಟರ್ಸ್ಗಳನ್ನೇ ಈ ಒಂದು ಸೀರಿಯಲ್ಗೆ ಸೆಲೆಕ್ಟ್ ಮಾಡಿ ತುಂಬಾನೇ ಸ್ಮಾರ್ಟ್ ಥಿಂಕಿಂಗ್ ಮಾಡಿ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂತಹ ಸೀರಿಯಲ್ಗಳು ಯಾವುದೂ ಸಹ ಜನಗಳನ್ನ ಅಷ್ಟೊಂದು ಅಟ್ರಾಕ್ಟ್ ಮಾಡ್ತಿಲ್ಲ. ಆ ರೀತಿ ಕತೆ ಯಾವುದನ್ನು ಸಹ ನಾವು ನೋಡ್ತಿಲ್ಲ. ಸೊ ಒಂದು ಕತೆ ಬೇಕಾಗಿದೆ, ಜನಗಳನ್ನ ಸೀರಿಯಲ್ ಕಡೆ ಮತ್ತೆ ಮುಖ ಮಾಡಿ ನೋಡುವಂತೆ ಮಾಡೋದಕ್ಕೆ ಒಂದು ಸೂಪರ್ ಡೂಪರ್ ಕತೆ ಅಂತೂ ಖಂಡಿತವಾಗ್ಲೂ ಬೇಕಾಗಿದೆ. ಅಂಡ್ ಆ ರೀತಿ ಸೂಪರ್ ಡೂಪರ್ ಕಥೆ ನಮ್ಮ ಕರ್ಣ ಸೀರಿಯಲ್ ನಿಜಕ್ಕೂ ಆಗುತ್ತೆ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಇದು ಹಿಂದಿಯಲ್ಲಿ ಕೂಡ ತುಂಬಾನೇ ಹಿಟ್ ಆಗಿರುವಂತಹ ಸ್ಟೋರಿ. ರಾಜ್ಬೇಟ ಅನ್ನುವಂತಹ ಸೀರಿಯಲ್ ನ ರಿಮೇಕ್ ಆಗಿದೆ. ಬಟ್ ಇದು ರಿಮೇಕ್ ಆದ್ರೂ ಸಹ ಸೇಮ್ ಡಿಟ್ಟೋನ ರಿಮೇಕ್ ಮಾಡ್ತಿಲ್ಲ. ಲೈಕ್ ಅಲ್ಲಿ ಇರುವಂತಹ ಆಡಿಯನ್ಸ್ ಟೇಸ್ಟೇ ಬೇರೆ ಇರುತ್ತೆ. ಅಂಡ್ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ನಾವು ಸೀರಿಯಲ್ ನ ನೋಡುವಂತವರ ಟೇಸ್ಟೇ, ನಮ್ಮ ಕನ್ನಡ ಆಡಿಯನ್ಸ್ ನ ಟೇಸ್ಟೇ ಬೇರೆ ಇರುತ್ತೆ. ಸೊ ಕನ್ನಡ ಆಡಿಯನ್ಸ್ಗೆ ತಕ್ಕ ಹಾಗೆ ಕರ್ನಾಟಕದ ಜನತೆ ನೋಡಿ ಮೆಚ್ಕೊಳ್ಳೋ ರೀತಿ ಒಂದು ಸೀರಿಯಲ್ ನ ಚೇಂಜ್ ಮಾಡಿ ಒಂದಿಷ್ಟು ಚೇಂಜಸ್ ಅನ್ನ ಮಾಡಿ ಈ ಒಂದು ಸೀರಿಯಲ್ ನ ನಡೆಸಿ ನಮ್ಮ ಮುಂದೆ ಇಡ್ತಾರೆ ಅಂತ ಹೇಳಲಾಗ್ತಿದೆ. ಸೊ ನೋಡೋಣ ಯಾರಿಗೆ ಯಾರು ಹೀರೋಯಿನ್ ಆಗ್ತಾರೆ ಅಂತ ನಾವು ಸೀರಿಯಲ್ ಶುರು ಆದ್ಮೇಲೆ ಕಾದ್ ನೋಡ್ಬೇಕಾಗಿದೆ. ಅಂಡ್ ನಿಮ್ಮ ಪ್ರಕಾರ ಯಾರಿಗೆ ಜೋಡಿ ಆಗ್ಬೇಕು? ಲೈಕ್ ಭವ್ಯ ಗೌಡ ಅವರು ಕಿರಣ್ ರಾಜ್ಗೆ ಜೋಡಿ ಆಗ್ಬೇಕಾ ಅಥವಾ ನಮ್ರತಾ ಗೌಡ ಅವ್ರು ಕಿರಣ್ ರಾಜ್ಗೆ ಜೋಡಿ ಆಗ್ಬೇಕಾ ಅಥವಾ ಇವಾಗ ಹೊಸದಾಗಿ ಎಂಟ್ರಿ ಕೊಟ್ಟಿರುವಂತಹ ಕಾರ್ತಿಕ್ ಮಹೇಶ್ ಅವ್ರಿಗೆ ನಮ್ರತಾ ಗೌಡ ಅವ್ರ ಜೋಡಿ ಆಗ್ಬೇಕಾ ಅಥವಾ ಭವ್ಯ ಗೌಡ ಅವ್ರ ಜೋಡಿ ಆಗ್ಬೇಕಾ? ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಹಿಂದಿಯಲ್ಲಿ ಇರುವಂತಹ ಸ್ಟೋರಿ ಪ್ರಕಾರ ನಮ್ರತಾ ಗೌಡ ಅವ್ರಿಗೆ ಈಗ ಸದ್ಯಕ್ಕೆ ಅಂದ್ರೆ ನಮ್ರತಾ ಗೌಡ ಅವರ ಪಾರ್ಟ್ ಮಾಡ್ತಿದಾರಲ್ಲ, ನಮ್ರತಾ ಗೌಡ ಅವ್ರಿಗೆ ಸದ್ಯಕ್ಕೆ ಕಿರಣ್ ರಾಜ್ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್
ಇಂಟ್ರೆಸ್ಟ್ ಇರೋದಿಲ್ಲ, ಕರ್ಣನ ಮೇಲೆ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್ ಇರೋದಿಲ್ಲ. ಬಟ್ ಭವ್ಯ ಗೌಡ ಅವ್ರಿಗೆ ಏನ್ ನಿಧಿ ನಿತ್ಯ ಅಂತ ಅಕ್ಕ ತಂಗಿ ಪಾರ್ಟ್ ಮಾಡ್ತಿದ್ದಾರೆ, ತಂಗಿಗೆ ಕರ್ಣನ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ಅಲ್ಲೊಂದಿಷ್ಟು ಸ್ಟೋರಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲವೂ ಸಹ ಆಗಿ ಕರ್ಣನಿಗೆ ಅಕ್ಕನ ಜೋಡಿ ಆಗುತ್ತೆ. ಈ ರೀತಿ ಹಿಂದಿಯಲ್ಲಿ ಸ್ಟೋರಿ ನಡ್ಕೊಂಡು ಬಂದಿರೋದು. ಬಟ್ ನಮ್ಮ ಕನ್ನಡದಲ್ಲೂ ಇದೇ ರೀತಿ ತಗೊಂಡು ಹೋಗ್ತಾರಾ ಇಲ್ಲ ಅನ್ನೋದು ಸ್ವಲ್ಪ ಡೌಟ್ ಇದೆ. ಸೊ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಯಾವ್ಯಾವ ರೀತಿ ಸ್ಟೋರಿ ಇರುತ್ತೆ ಅಂತ ಹೇಳಿ. ಅಂಡ್ ನಮ್ಮ ಕಾರ್ತಿಕ್ ಮಹೇಶ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅವರು ಕೂಡ ಒಬ್ಬ ಗುಡ್ ಆಕ್ಟರ್ ಅಂತಾನೆ ಹೇಳ್ಬೋದು. ಅಕ್ಕ ಸೀರಿಯಲ್ ಅಲ್ಲಿ ಆಗಿರ್ಬೋದು ಅಂಡ್ ಬಿಗ್ ಬಾಸ್ ಅಲ್ಲಿ ನಾವು ಅವ್ರನ್ನ ನೋಡಿದಾಗ ಆಗಿರ್ಬೋದು. ಕಾರ್ತಿಕ್ ಅವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂತಹ ಅಕ್ಕ ಸೀರಿಯಲ್ ಅಲ್ಲಿ ತುಂಬಾನೇ ಫೇಮಸ್ ಆಗಿದ್ರು. ಅಂಡ್ ಆ ಒಂದು ಸೀರಿಯಲ್ ಮೂಲಕ ಅವ್ರಿಗೆ ನೇಮ್ ಫೇಮ್ ಎಲ್ಲವೂ ಸಹ ಸಿಕ್ಕಿತ್ತು. ತುಂಬಾನೇ ಫ್ಯಾನ್ಸ್ ಇನ್ಕ್ರೀಸ್ ಆಗಿದ್ರು ಆ ಒಂದು ಸೀರಿಯಲ್ ಅಲ್ಲಿ ಕಾರ್ತಿಕ್ ಅವ್ರಿಗೆ. ಬಟ್ ಆ ಫ್ಯಾನ್ ಬೇಸ್ ಇನ್ನೂ ಜಾಸ್ತಿ, ಇನ್ನೂ ತ್ರಿಬಲ್ ಅದಕ್ಕಿಂತ ಹೆಚ್ಚಾಗಿ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಅವರು ಬಿಗ್ ಬಾಸ್ಗೆ ಬಂದಾಗ ಅವರ ಒಂದು ಪರ್ಸನಲ್ ಕ್ಯಾರೆಕ್ಟರ್ನ ನೋಡ್ಬಿಟ್ಟು ಜನ ತುಂಬಾನೇ ಇಷ್ಟಪಟ್ರು. ಅವ್ರು ಆಡ್ತಿದ್ದಂತಹ ರೀತಿ ಆಗಿರ್ಬೋದು ಅಂಡ್ ಅವ್ರು ತಗೊಂಡಿದ್ದಂತಹ ಡಿಸಿಷನ್ಸ್ ಆಗಿರ್ಬೋದು ಎಲ್ಲವನ್ನು ಸಹ ತುಂಬಾನೇ ನ್ಯಾಯವಾಗಿ ತಗೋತಾರೆ ಅಂತ ಹೇಳಿ ಜನಗಳು ಅವ್ರನ್ನ ತುಂಬಾನೇ ಪಡೋದಕ್ಕೆ ಶುರು ಮಾಡಿದ್ರು. ಅಂಡ್ ಅದರಿಂದ ಈ ಒಂದು ಕಾರಣಕ್ಕಾಗಿ ಬಿಗ್ ಬಾಸ್ ಸೀಸನ್ 10 ನ ವಿನ್ನರ್ ಸಹ ಆದ್ರು ಕಾರ್ತಿಕ್ ಮಹೇಶ್ ಅವರು. ಆ ಒಂದು ಸೀಸನ್ ನಲ್ಲಿ ಘಟಾನುಘಟಿಗಳೇ ಇದ್ರು ಅಂತ ಹೇಳ್ಬೋದು. ಸಂಗೀತ ಅವರಾಗಿರ್ಬೋದು, ವಿನಯ್ ಗೌಡ ಅವರಾಗಿರ್ಬೋದು, ಪ್ರತಾಪ್ ಅವರಾಗಿರ್ಬೋದು, ಈ ರೀತಿ ಘಟಾನುಘಟಿಗಳೇ ಇದ್ರು ಅಂತ ಹೇಳ್ಬೋದು. ಸೊ ಪ್ರತಾಪ್ ಅಂತ ನೋಡೋದಾದ್ರೆ ಪ್ರತಾಪ್ ಅಷ್ಟೆಲ್ಲ ಆಡ್ದಿದ್ರು ಒಂದು ಎಮೋಷನಲಿ ಫ್ಯಾನ್ಸ್ ಗಳು ತುಂಬಾನೇ ಎಮೋಷನಲ್ ಆಗಿ ಕನೆಕ್ಟ್ ಆಗ್ಬಿಟ್ಟಿದ್ರು ಫ್ಯಾನ್ಸ್ ಗಳಿಗೆ. ಅಂಡ್ ಸಂಗೀತ ಅವರ ಒಂದು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಕ್ಯಾರೆಕ್ಟರ್ ಕೂಡ ಜನಗಳಿಗೆ ತುಂಬಾನೇ ಇಷ್ಟ ಆಗಿತ್ತು. ಸಿಂಹಿಣಿ ಅಂತಾನೆ ಅವರು ಫೇಮಸ್ ಆಗೋಗಿದ್ರು. ಅಂಡ್ ನಮ್ಮ ವಿನಯ್ ಅವರು ಕೂಡ, ವಿನಯ್ ಗೌಡ ಅವರು ಆನೆ ಅಂತಾನೆ ಫೇಮಸ್ ಆಗೋಗಿದ್ರು. ಸೊ ಈಗ ಏನೇ ಮಾಡಿದ್ರು ಒಬ್ರಿಗೆ ಭಯ ಇಡ್ಸ್ತೀನಿ ಅಂತಂದ್ರು ಹೇಳ್ಬಿಟ್ಟೆ ಭಯ ಇಡ್ಸ್ತೀನಿ, ನೀವು ಭಯ ಬೀಳ್ಲಿ ಅಂದ್ಬಿಟ್ಟೆ ನಾನು ಈ ರೀತಿ ಮಾಡ್ತೀನಿ ಅಂತ ಹೇಳಿ ಟಾಸ್ಕ್ ಗಳನ್ನ ಆಡ್ತಿದ್ರು. ಹೀಗೆ ಘಟಾನುಘಟಿಗಳೇ ಇದ್ರು ಆ ಸೀಸನ್ ಅಲ್ಲಿ ಅಂತ ಹೇಳ್ಬೋದು. ಅಂತಹ ಘಟಾನುಘಟಿಗಳ ನಡುವೆ ನಮ್ಮ ಕಾರ್ತಿಕ್ ಮಹೇಶ್ ಅವರು ವಿನ್ ಆಗಿದ್ರು. ಅಂಡ್ ಅವರು ವಿನ್ ಆಗೋದಕ್ಕೆ ಕಾರಣ ಯಾರು ಅಂತಂದ್ರೆ ಅವರ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಅವರ ಫ್ಯಾನ್ಸ್ ಆಗದಂತಹ ವೋಟಿಂಗ್ಸ್ ಇಂದಾನೆ ಅವರು ವಿನ್ ಆಗೋದಕ್ಕೆ ಸಾಧ್ಯ ಆಗಿತ್ತು. ಅಂಡ್ ಈಗ ಕಾರ್ತಿಕ್ ಮಹೇಶ್ ಅವರು ಮತ್ತೆ ನಮ್ಮ ಮುಂದೆ ಬರ್ತಿದ್ದಾರೆ. ಬಿಗ್ ಬಾಸ್ ಆದ್ಮೇಲೆ ಯಾವುದೇ ರೀತಿಯಾದಂತಹ ಪ್ರಾಜೆಕ್ಟ್ಸ್ ಅಲ್ಲಿ ಕಾರ್ತಿಕ್ ಅವರು ಕಾಣಿಸ್ಕೊಂಡಿರ್ಲಿಲ್ಲ. ಲೈಕ್ 2 ವರ್ಷ ಆಗ್ತಾ ಬಂದ್ರು ಸಹ ಸಿನಿಮಾಗಳಲ್ಲಾಗಿರ್ಬೋದು, ಸೀರಿಯಲ್ ಗಳಾಗಿರ್ಬೋದು ಕಾರ್ತಿಕ್ ಅವ್ರು ಕಾಣಿಸ್ಕೊಂಡೇ ಇಲ್ಲ. ಜಸ್ಟ್ 1-2 ಆರ್ಟ್ ಶೂಟ್ ಗಳನ್ನ ಮಾಡ್ಕೊಂಡು ಇದ್ರು. ಮತ್ತೆ ಒಂದಷ್ಟು ಡ್ಯಾನ್ಸ್ ಫೋಟೋಗಳನ್ನ, ವಿಡಿಯೋಸ್ಗಳು ಸ್ವಲ್ಪ ವೈರಲ್ ಆಗ್ತಿತ್ತು ಅಷ್ಟೇ. ಡ್ಯಾನ್ಸ್ ಶೋಗಳ ವಿಡಿಯೋಸ್ಗಳು ಸ್ವಲ್ಪ ವೈರಲ್ ಆಗ್ತಿತ್ತು ಅಷ್ಟೇ. ಅದನ್ನ ಬಿಟ್ರೆ ಯಾವುದೇ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅನ್ನೋ ರೀತಿ ಕಾರ್ತಿಕ್ ಮಹೇಶ್ ಅವರು ಕಾಣಿಸ್ಕೊಂಡಿರ್ಲಿಲ್ಲ. ಬಟ್ ಈಗ ಕರ್ಣ ಸೀರಿಯಲ್ ನ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಕಾರ್ತಿಕ್ ಅವ್ರಿಗೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಪ್ರಾಜೆಕ್ಟ್ ಇಂದ ಕಾರ್ತಿಕ್ ಅವರ ಲೈಫ್ ಕೂಡ ಮತ್ತೆ ಸೀರಿಯಲ್ ಟ್ರ್ಯಾಕ್ ಗೆ ಬರ್ತಿದೆ. ಮತ್ತೆ ಸೀರಿಯಲ್ಗೆ ಕಾರ್ತಿಕ್ ಅವರು ರೀ ಎಂಟ್ರಿಯನ್ನ ಪಡ್ಕೊಳ್ತಿದ್ದಾರೆ. ಅಂಡ್ ಇದ್ರಲ್ಲೂ ಕೂಡ ಒಂದು ಒಳ್ಳೆ ನೇಮ್ ಫೇಮ್ ಅನ್ನ ಸಂಪಾದನೆ ಮಾಡಬಹುದು ಅಂತ ಅನ್ಸುತ್ತೆ. ಅಂಡ್ ಕಾರ್ತಿಕ್ ಅವರ ಶೇಡ್ ನೋಡಿದ್ರೆ ಲೈಕ್ ನೆಗೆಟಿವ್ ಶೇಡ್ ಅನ್ನ ಈ ಒಂದು ಸೀರಿಯಲ್ ಅಲ್ಲಿ ಪ್ಲೇ ಮಾಡ್ತಾರೆ ಅಂತ ನಂಗೆ ಅನ್ಸುತ್ತೆ. ಎಸ್, ನಮ್ರತಾ ಗೌಡ ಅವ್ರಿಗೆ ಕಾರ್ತಿಕ್ ಅವರ ಮೇಲೆ ಒಂದ್ ಸ್ವಲ್ಪ ಕ್ರಶ್ ಫೀಲಿಂಗ್ಸ್ ಎಲ್ಲವೂ ಸಹ ಇರುತ್ತೆ. ಅಂಡ್ ಕಾರ್ತಿಕ್ ಅವರು ಇದನ್ನ ಉಪಯೋಗಿಸ್ಕೊಳ್ತಾರೆ. ಕಾರ್ತಿಕ್ ಅವರು ಇದನ್ನ ಉಪಯೋಗಿಸ್ಕೊಂಡು ಒಂದ್ ಸ್ವಲ್ಪ ಅವರಿಬ್ಬರ ಮಧ್ಯೆ ಕ್ಲಾಶಸ್ ಆಗುತ್ತೆ. ಅಂಡ್ ನಮ್ರತಾ ಗೌಡ ಅವ್ರಿಗೆ ಗೊತ್ತಾಗುತ್ತೆ ಕಾರ್ತಿಕ್ ಅವರು ನನ್ಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ. ಸೊ ಈ ರೀತಿ ಒಂದು ಸ್ಟೋರಿ ಹಿಂದಿಯಲ್ಲಿ ನಡೆದಿದೆ. ಅಕ್ಕನ್ಗೆ ಒಬ್ಬ ಮೋಸ ಮಾಡಿ ಹೋದ್ಮೇಲೆ ಸೊ ಈ ರೀತಿ ಮೋಸ ಹೋದಂತ ಅಕ್ಕನ್ಗೆ ಕರ್ಣನ ಜೊತೆ ಮದುವೆ ಫಿಕ್ಸ್ ಆಗುತ್ತೆ. ಆಗ ತಂಗಿ ಕನ್ಸೆಲ್ಲ ನೂರು ಆಗೋ ರೀತಿ ಆಗುತ್ತೆ. ಸೊ ಈ ಒಂದು ಸ್ಟೋರಿ ಲೈನ್ ಅಪ್ ನಾವು ಹಿಂದಿನಲ್ಲಿ ನೋಡಿದೀವಿ. ಸೊ ಅದ್ರ ಪ್ರಕಾರ ನೋಡೋದಾದ್ರೆ ಕಾರ್ತಿಕ್ ಮಹೇಶ್ ಅವರು ಈ ಒಂದು ಸೀರಿಯಲ್ ಅಲ್ಲಿ ನೆಗೆಟಿವ್ ರೋಲ್ ಅನ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಲೈಕ್ ಹೆಣ್ಮಕ್ಳ ಫೀಲಿಂಗ್ಸ್ ಜೊತೆ ಆಟ ಆಡುವಂತಹ ಕ್ಯಾರೆಕ್ಟರ್ ಕಾರ್ತಿಕ್ ಅವರು ಮಾಡ್ತಾರೆ ಅಂತ ಅನ್ಸುತ್ತೆ. ಹಿಂದಿನಲ್ಲಿ ಸ್ಟೋರಿ ಲೈನ್ ಅಪ್ ಅದೇ ರೀತಿ ಇದೆ. ಬಟ್ ಕನ್ನಡದಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಸೊ ನೋಡೋಣ ಯಾವ ರೀತಿ ಚೇಂಜಸ್ ಅನ್ನ ಮಾಡಿರ್ತಾರೆ ಅಂಡ್ ಸ್ಟೋರಿ ಲೈನ್ ಅಪ್ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸೊ ಈ 4 ಪಿಲ್ಲರ್ಸ್ ಗಳಲ್ಲಿ, ಕರ್ಣ ಸೀರಿಯಲ್ ನ ಈ 4 ಪಿಲ್ಲರ್ಸ್ ಗಳಲ್ಲಿ ನಿಮ್ಮ ಫೇವರೇಟ್ ಪಿಲ್ಲರ್ ಯಾವುದು? ಕಾರ್ತಿಕ್ ಮಹೇಶ್ ಅವರ, ಕಿರಣ್ ರಾಜ್ ಅವರ, ಭವ್ಯ ಗೌಡ ಅವರ ಅಥವಾ ನಮ್ರತಾ ಗೌಡ ಅವರ? ಈ 4 ಪಿಲ್ಲರ್ಸ್ ಅಲ್ಲಿ ನಿಮ್ಮ ಫೇವರೇಟ್ ಪಿಲ್ಲರ್ ಯಾರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಕಿರಣ್ ರಾಜ್ ಅವರ ಫಸ್ಟ್ ಪ್ರೋಮೋ ಬಿಟ್ಟಾಗ್ಲೇ ಒಂದು ರೇಂಜ್ ಅನ್ನೋದು ಸೆಟ್ ಆಗೋಯ್ತು ಈ ಒಂದು ಸೀರಿಯಲ್ಗೆ. ಅಂಡ್ ಭವ್ಯ ಗೌಡ ಅವರ ಸೆಕೆಂಡ್ ಪ್ರೋಮೋ ಬಿಟ್ಟಾಗ ಭವ್ಯ ಗೌಡ ಅವರು ಈ ಒಂದು ಸೀರಿಯಲ್ಗೆ ಹೀರೋಯಿನ್ ಅಂತ ಅಂದಾಗ ರೇಂಜ್ ನೆಕ್ಸ್ಟ್ ಲೆವೆಲ್ ಹೋಯ್ತು ಅಂತಾನೆ ಹೇಳ್ಬೋದು. ಅಂಡ್ ನಮ್ರತಾ ಗೌಡ ಅವರು ಈ ಒಂದು ಸೀರಿಯಲ್ ಅಲ್ಲಿ ಬರ್ತಾರೆ, ಕಾಣಿಸ್ಕೊಳ್ತಾರೆ ಅಂಡ್ ಲೀಡ್ ಆಕ್ಟರ್ಸ್ ಆಗಿ ಕಾಣಿಸ್ಕೊಡ್ತಾರೆ ಅಂತ ಅಂದಾಗ ಆ ಸೀರಿಯಲ್ಗೆ ಇದ್ದಂತಹ ಎಕ್ಸ್ಪೆಕ್ಟೇಷನ್ಸ್ ಎಲ್ಲವೂ ಸಹ ಜಾಸ್ತಿ ಆಗ್ತಾನೆ ಹೋಗ್ತು. ಸೀರಿಯಲ್ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದಾಗಿಂದನೂ ಇವತ್ತಿನವರೆಗೂ ಈ ಒಂದು ಸೀರಿಯಲ್ ಯಾವುದೇ ರೀತಿಯಾದಂತಹ ಡಿಸಪಾಯಿಂಟ್ಮೆಂಟ್ ಅನ್ನ ಇನ್ನೂ ಸಹ ಮಾಡಿಲ್ಲ. ಸ್ವಲ್ಪ ಟೆಲಿಕಾಸ್ಟ್
ಟೆಲಿಕಾಸ್ಟ್ ಮಾಡೋದು ಲೇಟ್ ಆಗಿ ಮಾಡ್ತಿದ್ದಾರೆ ಅನ್ನೋದನ್ನ ಬಿಟ್ರೆ ಯಾವುದೇ ರೀತಿಯಾದಂತಹ ಡಿಸಪಾಯಿಂಟ್ ಅನ್ನ ಇವರು ಜನಗಳಿಗೆ ಇದುವರೆಗೂ ಸಹ ಮಾಡಿಲ್ಲ. 2 ಪ್ರೋಮೋನ ಬಿಟ್ಟಿದ್ದಾರೆ. 2 ಪ್ರೋಮೋ ಕೂಡ ಸೂಪರ್ ಡೂಪರ್ ಆಗಿ ಜನಗಳ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ 3rd ಪ್ರೋಮೋ ಕೂಡ ಇನ್ನೇನು ಒಂದು ವಾರದಲ್ಲಿ ನಮ್ರತಾ ಗೌಡ ಅವರ ಪ್ರೋಮೋ ಜನಗಳ ಮುಂದೆ ಇರುತ್ತೆ. ಅಂಡ್ ನಮ್ರತಾ ಗೌಡ ಅವರ ಪ್ರೋಮೋದಲ್ಲಿ ನಮ್ರತಾ ಗೌಡ ಮತ್ತೆ ಭವ್ಯ ಗೌಡ ಅವ್ರನ್ನ ಇಬ್ಬರನ್ನು ಸಹ ನಾವು ನೋಡ್ಬೋದು. ಒಂದು ಅಕ್ಕ ತಂಗಿ ಬಾಂಡಿಂಗ್ ಅನ್ನ ನಾವು ಇದರಲ್ಲಿ ನೋಡ್ಬೋದು. ಅಂಡ್ 3rd ಪ್ರೋಮೋ ಆದ್ಮೇಲೆ 1 ವೀಕ್ 2 ವೀಕ್ ಅಷ್ಟರಲ್ಲಿ ಈ ಒಂದು ಸೀರಿಯಲ್ ನಮ್ಮ ಮುಂದೆ ಇರುತ್ತೆ. ಸೊ ಕಾರ್ತಿಕ್ ಅವ್ರಿಗೆ ಇಲ್ಲಿ ಪ್ರೋಮೋನ ಮಾಡಿಲ್ಲ ಅಂತಂದ್ರೆ ಕಾರ್ತಿಕ್ ಅವ್ರದ್ದು ನೆಗೆಟಿವ್ ಶೇಡೇ ಇರ್ಬೋದು. ಲೈಕ್ ಕಾರ್ತಿಕ್ ಅವರು ಹೀರೋ ಆಗಿನೇ ಕಾಣಿಸ್ಕೊಳ್ತಿದ್ದಾರೆ ಅನ್ನೋ ಆಗಿದ್ರೆ ಅವ್ರಿಗೋಸ್ಕರ ಒಂದು ಪ್ರೋಮೋ ಮಾಡಿ ಬಿಡ್ಬೇಕಾಗಿತ್ತು. ಲೈಕ್ ಇಲ್ಲಿ ಇಬ್ರು ಹೀರೋಯಿನ್ ಇದ್ದಾರೆ, ನಮ್ರತಾ ಗೌಡ ಮತ್ತೆ ಭವ್ಯ ಗೌಡ ಅವರು ಇಬ್ರಿಗೂ ಸಹ ಒಂದೊಂದು ಪ್ರೋಮೋನ ಮಾಡಿದ್ದಾರೆ. ಅದೇ ರೀತಿ ಕಾರ್ತಿಕ್ ಅವರು ಸಹ ಹೀರೋ ಅನ್ನುವಂತಹ ಪಾತ್ರನ ಮಾಡ್ತಿದ್ದಿದ್ರೆ, ಇಬ್ರು ಹೀರೋ ಇದ್ದಾರೆ ಅನ್ನೋ ರೀತಿ ಇರ್ತಿದ್ರೆ ಕಾರ್ತಿಕ್ ಅವ್ರಿಗೂ ಒಂದು ಪ್ರೋಮೋ ರೆಡಿ ಆಗ್ಬೇಕಾಗಿತ್ತು. ಬಟ್ ಕಾರ್ತಿಕ್ ಅವರ ಪ್ರೋಮೋ ಬರೋಷ್ಟರಲ್ಲಿ ಸೀರಿಯಲ್ ಶುರು ಆಗ್ತಿದೆ ಅಂತ ಅಂದ್ರೆ ಕಾರ್ತಿಕ್ ಅವರು ಇಲ್ಲಿ ತುಂಬಾ ಮೇನ್ ಕ್ಯಾರೆಕ್ಟರ್ ಏನ್ ಮಾಡ್ತಿಲ್ಲ, ಅಂದ್ರೆ ಹೀರೋ ಅನ್ನುವಂತಹ ಕ್ಯಾರೆಕ್ಟರ್ನ ಮಾಡ್ತಿಲ್ಲ, ನೆಗೆಟಿವ್ ಶೇಡ್ ಅನ್ನ ಮಾಡ್ತಿದ್ದಾರೆ. ನೆಗೆಟಿವ್ ಶೇಡ್ ಅಂದಿದ ತಕ್ಷಣ ಅದೇನ್ ತಪ್ಪು ಅಂತಾನು ಸಹ ಹೇಳೋಕ್ಕಾಗಲ್ಲ. ಒಂದು ಸಿನಿಮಾದಲ್ಲಿ ಆಗಿರ್ಬೋದು, ಸೀರಿಯಲ್ ಅಲ್ಲಿ ಆಗಿರ್ಬೋದು, ಹೀರೋ ಪಾತ್ರ ಎಷ್ಟು ಮುಖ್ಯ ಇರುತ್ತೋ ಹಾಗೆ ವಿಲನ್ ಪಾತ್ರನೂ ಅಷ್ಟೇ ಮುಖ್ಯ ಇರುತ್ತೆ. ಸೊ ವಿಲನ್ ಇಂದನೇ ಹೀರೋಗ್ ಬೆಲೆ ಬರೋದು ಅಂಡ್ ಹೀರೋಗ್ಲಿಂದನೇ ವಿಲನ್ಗೂ ಸಹ ಬೆಲೆ ಬರೋದು. ಒಂದ್ ಸೀರಿಯಲ್ ಅಲ್ಲಿ ವಿಲನ್ ಇಲ್ಲ ಅಂತಂದ್ರೆ ಬರೀ ಹೀರೋಗಳೇ ಏನು ಕಿತ್ತು ದಬ್ಬಕ್ಕಾಗಲ್ಲ. ಅಂಡ್ ಅದೇ ಸಿನಿಮಾದಲ್ಲಿ ಬರೀ ಹೀರೋನ ಇದ್ದು ವಿಲನ್ ಇಲ್ಲ ಅಂತಂದ್ರೆ ನೋಡಕ್ ಇಂಟ್ರೆಸ್ಟಿಂಗ್ ಆಗಿರಲ್ಲ. ಸೊ ಈ ರೀತಿ ಕಥೆನ ನಮ್ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ನಾನಂತೂ ಈ ಒಂದು ಸೀರಿಯಲ್ ನ ನೋಡೋದಕ್ಕೆ ತುಂಬಾನೇ ವೇಟ್ ಮಾಡ್ತಿದ್ದೀನಿ. ಅಂಡ್ ಈ 4 ಜನರ ಕಾಂಬಿನೇಷನ್ ನೋಡೋದಕ್ಕಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಹೇಳ್ಬೋದು. ಅಂಡ್ ನನ್ನಷ್ಟೇ ನೀವು ಸಹ ಎಕ್ಸೈಟ್ಮೆಂಟ್ ಅಲ್ಲಿ ಈ ಒಂದು ಸೀರಿಯಲ್ಗೆ ಕಾಯ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಲಿಕ್ಕೆ ಮರಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.